ಅರಣ್ಯವಾಸಿಗಳಲ್ಲಿ ಕಾನೂನು ಅರಿವು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಡಿಸೆಂಬರ್ 3ರಿಂದ ಡಿಸೆಂಬರ್ 6ರವರೆಗೆ ಮುರುಡೇಶ್ವರದಿಂದ ಕಾರವಾರದವರೆಗೆ 4 ದಿನಗಳ 132 ಕಿಲೋಮೀಟರ್ ಪಾದಯಾತ್ರೆ ಸಂಘಟಿಸಲು ನಿರ್ಧರಿಸಲಾಗಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು. ಅವರು ಶಿರ್ಸಿಯ ಹೋರಾಟಗಾರರ ಕಾರ್ಯಾಲಯದಲ್ಲಿ ಗ್ರೀನ್ ಕಾರ್ಡ್ ಪ್ರಮುಖರನ್ನು ಉದ್ದೇಶಿಸಿ ಮಾತನಾಡಿ, ಪಾದಯಾತ್ರೆಯು ಕರಾವಳಿ ಭಾಗವಾದ ಭಟ್ಕಳ, ಹೊನ್ನಾವರ, ಕುಮಟಾ, ಅಂಕೋಲಾ, ಕಾರವಾರ 5 ತಾಲೂಕಿನ ಸುಮಾರು 47 ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿ ಪ್ರತಿದಿನ ಸುಮಾರು 10ರಿಂದ 11 ತಾಸಿನವರೆಗೆ ಪಾದಯಾತ್ರೆ ಸಂಚರಿಸುವುದು ಎಂದರು. ಈ ವೇಳೆ ಜಿಲ್ಲಾ ಸಂಚಾಲಕ ಇಬ್ರಾಹಿಂ ಗೌಡಳ್ಳಿ, ಅಬ್ದುಲ್ ರಫೀಕ್, ನಾಗರಾಜ್ ಎಸ್ ದೇವನಹಳ್ಳಿ, ನಾರಾಯಣ್ ನಾಯ್ಕ್, ಲಕ್ಷ್ಮಣ್ ಎನ್ ನಾಯ್ಕ್, ಅಬ್ದುಲ್ ಮುನಾಫ್, ಸ್ವಾತಿ ಜೈನ್, ಯಶೋಧಾ ನವಟೂರು, ಆನಂದ್ ನಾಯ್ಕ್, ಕಲ್ಪನಾ ಪಾವಸ್ಕರ್, ಮಂಜುನಾಥ್ ನಾಯ್ಕ್ ಕಂಡ್ರಾಜಿ, ಗಂಗೂಬಾಯಿ ರಜಪೂತ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಅರಣ್ಯ ಭೂಮಿ ಹಕ್ಕಿಗಾಗಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯು ಕಳೆದ 34 ವರ್ಷದಿಂದ ನಿರಂತರವಾಗಿ ಸಾಂಘಿಕ ಮತ್ತು ಸಾಂದರ್ಭಿಕ ಹೋರಾಟಗಳನ್ನು ಮಾಡಿಕೊಂಡು ಬಂದಂಥ ಹಿನ್ನೆಲೆಯಲ್ಲಿ ಇದೇ ಡಿಸೆಂಬರ್ 3ರಿಂದ 6ರವರೆಗೆ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಿಂದ ಪ್ರಾರಂಭವಾಗಿರುವಂಥ ಪಾದಯಾತ್ರೆ 6ನೇ ತಾರೀಕಿಗೆ ಕಾರವಾರದಲ್ಲಿ ಬೃಹತ್ ಪ್ರಮಾಣದ ಪಾದ್ಯದ ಅಂತ್ಯಗೊಳ್ಳುತ್ತಾ ಇರಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೀವಿ ಅಂತೇಳಿ ತುಂಬ ಸಂತೋಷವಾಗ್ತಾ ಇದೆ. ಅರಣ್ಯವಾಸಿಗಳಿಗೆ ಕಾನೂನಾತ್ಮಕ ಮಾಹಿತಿಯನ್ನು, ತಿಳುವಳಿಕೆಯನ್ನು ಜಾಗೃತಿ ಮಾಡುವಂಥ ಉದ್ದೇಶದಿಂದ ಇವತ್ತು 132 ಕಿಲೋಮೀಟರ್ನಷ್ಟು 5 ತಾಲೂಕಿನಲ್ಲಿ ಹಾದಿ ಹೋಗಿ ಕಾನೂನು ಜಾಗೃತ ಜಾಥಾವನ್ನು ಸಂಘಟಿಸಲಿಕ್ಕೆ ಇವತ್ತು ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ವಿಶೇಷವಾದ ಅಂಶ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಅರಣ್ಯವಾಸಿಗಳಲ್ಲಿ ಕಾನೂನು ಜಾಗೃತ, ಅರಣ್ಯವಾಸಿಗಳಿಗೆ ತಿಳುವಳಿಕೆ, ಆ ಮೂಲಕ ಕಾನೂನಿನ ಅಜ್ಞಾನದಿಂದ ಅರಣ್ಯವಾಸಿಗಳಿಗೆ ಯಾವುದೇ ರೀತಿಯ ತೊಡಕಾಗಬಾರದಂಥ ಹೋರಾಟಗಾರರು ನಿರ್ಧಾರ ಮಾಡಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. 3ನೇ ತಾರೀಕು ಡಿಸೆಂಬರ್ ಭಟ್ಕಳ ತಾಲೂಕಿನ ಮುರುಡೇಶ್ವರದಿಂದ ಪ್ರಾರಂಭವಾದಂಥ ಪಾದಯಾತ್ರೆ ಅಂದು ಮಧ್ಯಾಹ್ನ 3 ಗಂಟೆಗೆ ಹೊನ್ನಾವರನ ಪ್ರವೇಶ ಮಾಡಿ ಹೊನ್ನಾವರದಲ್ಲಿ ವಾಸ್ತವ್ಯ ಮಾಡ್ತದೆ ಪಾದಯಾತ್ರೆಯ ಅರಣ್ಯವಾಸಿಗಳು. ತದನಂತರ 4ನೇ ದಿನದಂದು ಅಲ್ಲಿ ಮುಂಜಾನೆ 8 ಗಂಟೆಗೆ ಹೊರಟಿ ಕುಮಟಾಕ್ಕೆ ಮುಂಜಾನೆ 11 ಗಂಟೆಗೆ ಮಧ್ಯಾಹ್ನ ಪ್ರವೇಶ ಮಾಡಿ ಸಾಯಂಕಾಲ ಮಿರ್ಜಾನದಲ್ಲಿ ವಾಸ್ತವ್ಯವನ್ನು ಪಾದಯಾತ್ರೆ ಅರಣ್ಯವಾಸಿಗಳು ಮಾಡ್ತಾರೆ. 3ನೇ ದಿನ ಅಲ್ಲಿ 5ನೇ ತಾರೀಕಿಗೆ ಹೊರಟಂಥ ಪಾದಯಾತ್ರೆ ಅಂಕೋಲಕ್ಕೆ ಮಧ್ಯಾಹ್ನ 3 ಗಂಟೆಗೆ ಪ್ರವೇಶ ಮಾಡಿ ರಾತ್ರಿ 6 ಗಂಟೆಗೆ ಅವಾಸದಲ್ಲಿ ಅದು ವಾಸ್ತವ್ಯವನ್ನು ಮಾಡ್ತದೆ. ಕೊನೆಯ ದಿನ 6ನೇ ತಾರೀಕಿಗೆ ಮುಂಜಾನೆ ಅವಾಸದಿಂದ ಹೊರಟಿರುವಂಥ ಪಾದಯಾತ್ರೆ ಮುಂಜಾನೆ 10 ಗಂಟೆಗೆ ಕಾರವಾರದ ಲಂಡನ್ ಬ್ರಿಡ್ಜ್ಗೆ ಈ ಬೃಹತ್ ಪ್ರಮಾಣದ ಪಾದಯಾತ್ರೆ ಒಂದು ತಲುಪ್ತದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ಈ ಪಾದಯಾತ್ರೆ ಉತ್ತರ ಕನ್ನಡ ಜಿಲ್ಲೆಯ ಸುಮಾರು 47 ಗ್ರಾಮ ಪಂಚಾಯಿತಿ ಮೂಲಕ ಹಾದು ಹೋಗಿ 132 ಕಿಲೋಮೀಟರಷ್ಟು ಪಾದಯಾತ್ರೆ ಮೂಲಕ ಒಂದು ಐತಿಹಾಸಿಕ ಒಂದು ಅರಣ್ಯ ಹಕ್ಕು ಕಾಯ್ದೆಯ ಕಾನೂನು ಜಾಗೃತ ಜಾಥಾಕ್ಕೆ ಸಂಕಲ್ಪವಾಗಿರುವುದು ವಿಶೇಷವಾಗಿದೆ. ಇವತ್ತು ಆ ರೀತಿಯಲ್ಲಿ ರೂಪರೇಷೆಯನ್ನು ನಿರ್ಧಾರ ಮಾಡಿದ್ದೇವೆ. ಈ ಹೋರಾಟದಿಂದ ಅರಣ್ಯವಾಸಿಗಳಿಗೆ ಸರ್ಕಾರದ ಮೇಲೆ ಒತ್ತಡ ತರುವ ಜೊತೆಯಲ್ಲಿ 8ನೇ ತಾರೀಕಿನಂದು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರವು ಅರಣ್ಯವಾಸಿಗಳ ಪರವಾಗಿ ಒಂದು ನಿರ್ದಿಷ್ಟವಾದ ನಿಲುವನ್ನು ಪ್ರಕಟಿಸಬರಬೇಕೆಂಬ ಒಂದು ಬೇಡಿಕೆ ಮೇರೆಗೆ ಈ ಬೃಹತ್ ಪಾದಯಾತ್ರೆ 3ನೇ ತಾರೀಕು ಪ್ರಾರಂಭವಾಗ್ತದೆ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.